ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಹುಬ್ಬಳ್ಳಿಯಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯ ವೇಳೆಯಲ್ಲಿ ಅಬ್ಬರಿಸಿದ ಕಾಂಗ್ರೆಸ್ ನಾಯಕರು ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರಜ್ವಲ್ ವಿರುದ್ಧ ಘೋಷಣೆ ಕೂಗಿದ್ರು. ಈ ವೇಳೆ ಕಾಂಗ್ರೆಸ್ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಪಿವಿ ಶ್ರೀನಿವಾಸ್, ರಾಜ್ಯಾಧ್ಯಕ್ಷರಾದ ಮಹಮ್ಮದ್ ಹ್ಯಾರಿಸ್ ನಲಪಾಡ್, ಶಾಸಕ ಶ್ರೀನಿವಾಸ್ ಮಾನೆ ಕೃತ್ಯವನ್ನು ಖಂಡಿಸಿದ್ದಲ್ಲದೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದರು. ನಂತರ ಸಂಸದ ಪ್ರಜ್ವಲ್ ಪ್ರತಿಕೃತಿ ದಹಿಸುವ ಮೂಲಕ ಹೀನ ಕೃತ್ಯ ಎಸಗಿರುವ ಪ್ರಜ್ವಲ್ ಅವರಿಂದ ಅನ್ಯಾಯಕ್ಕೊಳಗಾದ ಎಲ್ಲ ಮಹಿಳೆಯರ ಪರ ತಾವಿದ್ದು ಅವರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇವೆ ಎಂದು ಘೋಷಣೆ ಕೂಗಿದ್ರು. ಮಾತ್ರ ಧ್ವನಿ ಎತ್ತುತ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರೇ ಮಹಿಳೆಯರಿಗೆ ಅನ್ಯಾಯ ಆದ್ರೆ ಅದು ಈ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆದಂಗೆ ಎಲ್ಲರ ವಿಚಾರದಲ್ಲೂ ಸಹ ಒಂದೇ ಧ್ವನಿಯಾಗಿರ್ಬೇಕು. ಆದ್ರೆ ಬಿಜೆಪಿಯ ನಾಯಕರು ಈ ವಿಚಾರದಲ್ಲಿ ಅವರು NDA ಕ್ಯಾಂಡಿಡೇಟ್ ಪ್ರಜ್ವಲ್ ರೇವಣ್ಣ ಅವರು ಅಂತ ಹೇಳಿ ಒಬ್ರು ಸಹ ತಮ್ಮ ಬಾಯನ್ನ ತೆಗಿತಾ ಇಲ್ಲ. ಇವತ್ತು ನಾವು ಇಲ್ಲಿ ಸೇರಿರೋದು ಏನಕ್ಕೆ? ಈ ಸುಟ್ಟು ಬಿಸಿಲು 42 ಡಿಗ್ರಿ ಇದೆ, ಆದ್ರೂ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಇಲ್ಲಿ ಸೇರಿರೋದು ಏನಕ್ಕೆ ಅಂದ್ರೆ ಒಬ್ಬ ಕಾಮಿ ವಿಕೃತ ಕಾಮಿ ವಿರುದ್ಧ ನಾವೆಲ್ಲ ಸೇರಿದ್ದೀವಿ. ಪ್ರಜ್ವಲ್ ರೇವಣ್ಣನವರಿಗೆ ಹಾಸನದ ಜನ ಮತ ಹಾಕಿ ವೋಟ್ ಹಾಕಿರೋದು ಡೆಲ್ಲಿಯಲ್ಲಿ ಕೂತ್ಕೊಂಡು ಅವರ ಧ್ವನಿ ಆಗಕ್ಕೆ. ಈ ವೇಳೆ ಮಾತನಾಡಿದ ಮಹಮ್ಮದ್ ಹ್ಯಾರಿಸ್ ನಲಪಾಡ್, ಪ್ರಜ್ವಲ್ ಮಾಡಿರುವ ಕೃತ್ಯ ನೆನೆದರೆ ಕಣ್ಣಲ್ಲಿ ನೀರು ಬರುತ್ತದೆ. ಪ್ರಜ್ವಲ್ ರೇವಣ್ಣನದ್ದು ಹೀನ ಮನಸ್ಥಿತಿಯಾಗಿದೆ. ಮೋದಿ, ನಡ್ಡಾ, ಅಮಿತ್ ಶಾ ಈಗ ಏನಂತಾರೆ? ಮಾಜಿ ಪ್ರಧಾನಿಯ ಕುಡಿಯೊಂದು ಇಂತಹ ಕೃತ್ಯ ಮಾಡಿದ್ದು ಅದನ್ನ ಖಂಡಿಸುವ ಧೈರ್ಯವಿಲ್ಲದೆ ಎಂದು ಪ್ರಶ್ನಿಸಿದ್ರು. ಕರ್ನಾಟಕದ ಮಹಿಳೆಯರು, ನನ್ನ ತಾಯಿಂದಿರು, ನನ್ನ ಅಕ್ಕಂದಿರು, ನನ್ನ ತಂಗಿಯರು ಇವತ್ತು ಮನೆಯಲ್ಲಿ ಮಲಗಕ್ಕಾಗದೇ ಇರುವಂತ ಒಂದು ಪರಿಸ್ಥಿತಿ ಒಬ್ಬ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ ಅವರು ಮಾಡ್ತಾ ಇದ್ದಾರೆ. ಆ ವಿಡಿಯೋ ಯಾರಾದ್ರೂ ನೋಡಿದ್ರೆ ಮಲಗಕ್ಕಾಗಲ್ಲ. ನಾನು ಆ ಪಾಪವನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ. ಅಜ್ಜಿ 50 ವರ್ಷ 60 ವರ್ಷ ಮನೆ ಕೆಲಸ ಯಾರನ್ನು ಕೂಡ ಬಿಟ್ಟಿಲ್ಲ ಈ ವಿಕೃತ ಕಾಮಿ. ಪ್ರಜ್ವಲ್ ರೇವಣ್ಣನ ನನಗೆ ಪರಿಚಯ ಇದೆ, ಪರ್ಸನಲ್ ಆಗಿ ಗೊತ್ತಿದೆ. ನಾನು ಇವತ್ತು ನಾಚಿಕೆ ಪಡ್ತೀನಿ ಅವನನ್ನ ನನಗೆ ಗೊತ್ತಿರೋದು. ರಾಜಕೀಯ ಬಿಟ್ಬಿಡ್ರಿ. ರಾಜಕೀಯವಾಗಿ 100 ಲೀಡರ್ದು ಸಿಡಿ ಬಂದಿದೆ, ಇಡಿ ಬಂದಿದೆ ಅಂತ ನಾವು ಬಿಡ್ತೀವಿ. ಆದರೆ ಇವತ್ತು ನಡೆದಿರುವಂಥ ಕೃತ್ಯ ಇದು ಯಾವುದೇ ಒಂದು ಸಿಡಿ ಅಲ್ಲ, ಯಾವುದೇ ಒಂದು ಹುಡುಗಿ ಜೊತೆ ಇರುವಂಥ ಪರ್ಸನಲ್ ಮೂಮೆಂಟ್ಸ್ ಅಲ್ಲ. ದಿಸ್ ಇಸ್ ರೇಪ್, ದಿಸ್ ಇಸ್ ಕಂಡೆಮಬಲ್. ಪ್ರತಿಯೊಬ್ಬ ಮಹಿಳೆ, ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಮಹಿಳೆ ಕೂಡ ಭಯದಿಂದ ಇರುವಂಥ ವಾತಾವರಣ. ಈ ದೊಡ್ಡ ಮನೆ, ಕರ್ನಾಟಕದಲ್ಲಿ ದೊಡ್ಡ ಮನೆ, ಮಾಜಿ ಪ್ರಧಾನಿಗಳ ಮನೆ, ಮಾಜಿ ಮುಖ್ಯಮಂತ್ರಿಗಳ ಮನೆ, ಮಾಜಿ ಮಂತ್ರಿಯ ಮನೆ, ಕರ್ನಾಟಕದ ಮಹಿಳೆಯರ ಮೇಲೆ ಮಾಡಿರುವಂಥ ದೌರ್ಜನ್ಯ. ನಾನು ಇವತ್ತು ನಿಂತು ಇಡೀ ಕರ್ನಾಟಕದ ಜನರ ಹತ್ರ ಅಪೀಲ್ ಮಾಡ್ತೀನಿ, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಪ್ರಜ್ವಲ್ ರೇವಣ್ಣ, ಓಡೋಯ್ತೀಯ ನೀನು ಫ್ರಾಂಕ್ಫರ್ಟ್ಗೆ, ಆಮ್ಸ್ಟರ್ಡ್ಯಾಮ್ಗೆ, ಅಮೆರಿಕಾಗೆ, ಎಲ್ಲಾದರೂ ಓಡೋಗು. ನಿನ್ನ ವಾಪಸ್ ತಂದು ನಿನಗೆ ಸಿಗ್ಬೇಕಾಗಿರುವಂಥ ಶಿಕ್ಷೆನ ಕೊಡೋ ತನಕ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಬಿಡಲ್ಲ. ಕಾನೂನು ಪ್ರಕಾರವಾಗಿ ಏನು ಶಿಕ್ಷೆ ಸಿಗಬೇಕು ಅವನಿಗೆ ಸಿಗಬೇಕು. ನಂಬರ್ 2, ನನಗೆ ಪರ್ಸ್ನಲಿ ಚಾನ್ಸ್ ಸಿಕ್ಕಿದ್ರೆ ಕಲ್ಲು ಬಿಸಾಕ್ ಹೊಡಿಬೇಕು ಇಂಥ ವಿಕೃತ ಕಾಮಿಗಳನ್ನು. ನನ್ನ ತಾಯಿಂದಿರು, ಆ ಒಂದು ಮಹಿಳೆ ಮನೆ ಕೆಲಸ ಮಾಡೋವಳ್ದು ಆ ವಿಡಿಯೋ ನೋಡಿಬಿಟ್ರೆ ಕರ್ನಾಟಕದ ಮಹಿಳೆಯರು ಯಾರೂ ಮಲಗಲ್ಲ. ಈ ಸಂದರ್ಭದಲ್ಲಿ ಇಮ್ರಾನ್ ಎಲಿಗಾರ್ ಸುಪ್ರೀತ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕಿ ಸುವರ್ಣ ಕಲ್ಲಕುಂಟ್ಲ, ಮೋಹನ್ ಅಸುಂಡಿ, ಸಂತೋಷ್ ಛಲವಾದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.